ನೀನಾದೇನ ಸೀರಿಯಲು ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋ ಒಂದು ಪುಟ್ಟ ಪ್ರೊಮೋ ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ವಾದ ವಿವಾದ ನಡೀತಾ ಇರುತ್ತೆ. ನೀನು ಬರಲೇಬೇಕು ನನ್ನ ಜೊತೆ, ನನ್ನ ಮಗನ ಸಾಯಿಸಿದವನ ಜೊತೆ ನೀನು ಸಂಸಾರ ಮಾಡೋಂಗಿಲ್ಲ, ನೀನೊಬ್ಬಳು ಅನಾಥೆ ಆಗಿದ್ದೆ, ನಿನ್ನನ್ನು ಕರ್ಕೊಂಡು ಬಂದು ನಾನು ನನ್ನ ಕೈಯಾರ ಕೈ ತುತ್ತು ಹಾಕಿದ್ದೀನಿ, ನಿನಗೆ ನಿಜವಾಗ್ಲೂ ನನ್ನ ತಾಯಿ ಅನ್ನೋ ಅಭಿಮಾನ ಇದ್ದರೆ ನೀನು ಇವನಿಗೆ ಡಿವೋರ್ಸ್ ಕೊಡಬೇಕು, ನಿನ್ನ ಜೊತೆ ಬರಲೇಬೇಕು ಅಂತ ಉಮಾ ಆಟ ಆಡಿರ್ತಾಳೆ ವೇದಂಗೆ. ಇನ್ನೊಂದು ಕಡೆ ರೂಮಲ್ಲಿ ವಿಕ್ರಮ್ ವೇದಂಗೆ ಬೇಡ್ಕೊಂತಿರ್ತಾನೆ, ನಾನು ಈ ಕೊಲೆನ ಮಾಡಿಲ್ಲ, ಪ್ರದೀಪ್ ಕೊಲೆಗೂ ನನಗೂ ಸಂಬಂಧ ಇಲ್ಲ, ನಾನು ಬೇರೆ ಉದ್ದೇಶದಿಂದ ಅಲ್ಲಿಂದ ಓಡೋಗಿದ್ದು, ನನ್ನನ್ನು ಯಾರು ನಂಬಲಿ ಬಿಡಲಿ, ಯಾರಾದರೂ ನನ್ನ ಬಗ್ಗೆ ಏನಾದರೂ ಮಾತಾಡಲಿ, ನನ್ನನ್ನು ನೀನೊಬ್ಬಳು ನಂಬು ವೇದ, ನಾನು ಈ ಕೊಲೆನ ನಿಜವಾಗ್ಲೂ ಮಾಡಿಲ್ಲ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಿದ್ದೀನಿ, ನಾನು ಸುಳ್ಳು ಹೇಳ್ತಿಲ್ಲ ಅಂತ ವಿಕ್ರಮು ವೇದನ ಹತ್ರ ತುಂಬ ಬೇಡ್ಕೊಂಡಿರ್ತಾನೆ. ಅದಕ್ಕೆ ವೇದ ಈ ಸಿಚುವೇಶನ್ನ ಹೆಂಗೆ ನಾನು ಎದುರಿಸ್ಲಿ, ನೀನು ನೋಡಿದ್ರೆ ಕೊಲೆ ಮಾಡಿಲ್ಲ ಅಂತೀಯ, ವಾರ್ಡನ್ ನೋಡಿದ್ರೆ ಇವನೇ ಮಾಡಿದ್ದು, ಇವನೇ ಕಾರ್ನ ಹತ್ಸ್ಬಿಟ್ಟು ಹೋಗಿದ್ದು ಅಂತ ಅವ್ರು ಹೇಳ್ತಿದ್ದಾರೆ, ಅಮ್ಮ ನೋಡಿದ್ರೆ ಅವನ ಜೊತೆ ಸೇರ್ಕೊಂಡು ನೀನು ನಾಟಕ ಮಾಡ್ತಿದ್ದೀಯ ಅಂತ ಅಮ್ಮ ಬೈತಿದ್ದಾರೆ. ಇವರೆಲ್ಲ ಇದರಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಹೇಳು ವಿಕ್ರಮ್, ನನಗೆ ಯಾಕಿಂತ ಶಿಕ್ಷೆ ಅಂತ ಪಾಪ ತುಂಬ ಹತ್ತಿರ್ತಾಳೆ ವೇದ. ಹಾಗೇನೆ ಉಮಾ ನಮ್ಮ ವೇದಂಗೆ ಬಾಯಿ ಹೆಂಗೆ ಬರುತ್ತೋ ಹಂಗೆ ಬೈದಿರ್ತಾಳೆ, ನೀನು ಮೋಸಗಾತಿ, ನೀನು ಅಂಥವಳು ಇಂಥವಳು, ನಿನ್ನಂಥ 2 ತಲೆನಾಗ್ರವಿಗೆ ನನ್ನ ಕೈಯಾರ ಕೈ ತೂತು ಕೊಟ್ಬಿಟ್ಟೆ, ಆದರೆ ನೀನು ಮಾಡಿದ್ದೇನೋ ನನ್ನ ಮಗನ ಸಾಯಿಸಿದ ಜೊತೆಗೆ ಆರಾಮಾಗಿದೆಯಾ, ಅವನನ್ನ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀಯ ನೀನಿವತ್ತು, ನಿನ್ನಂಥವಳನ್ನ ನಾನು ಸಾಕ್ಬಿಟ್ನಲ್ಲ ಅಂತ ನನ್ನ ಮೇಲೆ ನನಗೆ ಅಸಹ್ಯ ಅನ್ನಿಸ್ತಿದೆ ಅಂತೆಲ್ಲ ಬೈದಿರ್ತಾಳೆ ವೇದಂಗೆ. ವೇದ ಕೂಡ ತುಂಬ ಗೊಳು ಅಂತ ಹತ್ತಿರ್ತಾಳೆ. ಫೈನಲ್ ಆಗಿ ಉಮ್ಮಂಗೆ ವೇದ ಹೇಳಿರ್ತಾಳೆ, ಯಾವುದೇ ಕಾರಣಕ್ಕೂ ನಾನು ಈ ಮನೆ ಬಿಟ್ಟು ಬರಲ್ಲ, ವಿಕ್ರಮ್ನ ಬಿಟ್ಟು ಬರಲ್ಲ, ಯಾಕಂದರೆ ನನಗೆ ವಿಕ್ರಮ್ ಮೇಲೆ ನಂಬಿಕೆ ಇದೆ, ಅವನು ರೌಡಿ ಇರ್ಬೋದು ಬಟ್ ಅವನು ಕೊಲೆ ಮಾಡೋವಷ್ಟು ಕಟ್ಕ ಅಲ್ಲ, ಸತ್ಯ ಏನು ಅಂತ ತಿಳಿಯೋವರೆಗೂ ನಾನು ಈ ಮನೆ ಬಿಟ್ಟು ಬರಲ್ಲ ಅಮ್ಮ ಅಂತ ಉಮ್ಮಂಗೆ ಎದುರು ಮಾತಾಡಿರ್ತಾಳೆ. ಅದಲ್ಲದೆ ಉಮ್ಮನ ಗಂಡ ಮನೇಲಿ ಕೂತ್ಕೊಂಡು ಪಾಪ ಅಳ್ತಾ ಅವ್ರ ಮಗನ್ನ ನೆನಪು ಮಾಡ್ಕೊತಾ ಬೇಜಾರಾಗ್ತಾ ಇರ್ತಾರೆ. ಎಂಥ ಕಟಕಂಗೆ ನಮ್ಮ ಮಗಳನ್ನ ಕೊಟ್ಬಿಟ್ವಿ, ನಮ್ಮ ಮಗನ ಈ ರೀತಿ ಅವ್ನು ಸಾಯಿಸ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಗನ ಸಾಯಿಸ್ದವನಿಗೆ ನನ್ನ ಮಗಳನ್ನ ಕೊಟ್ಟು ಅವನ ಜೊತೆ ಸಂಸಾರ ಮಾಡೋದನ್ನ ಕಣ್ಣಿಂದ ನೋಡಬೇಕಾದಿದ್ದು ಬಂತಲ್ಲಪ್ಪ ಅಂತ ಮಾತಾಡ್ತಾ ಇರ್ತಾರೆ. ಅದಾದಮೇಲೆ ಪ್ರೋಮೋ ಏನಾಗುತ್ತಪ್ಪ ಅಂತಂದರೆ, ಅಲ್ಲಿ ವಿಕ್ರಮು ಬೆಡ್ ಮೇಲೆ ಸುಮ್ಮನೆ ಕೂತಿರ್ತಾರೆ ರೂಮಲ್ಲಿ. ಅಲ್ಲಿಗೆ ನಮ್ಮ ಶಕುಂತಲ ಬಂದು, ಮಗನೇ ನನಗೆ ಗೊತ್ತು ನೀನು ಈ ತಪ್ಪೆಲ್ಲ ಮಾಡಿರಲ್ಲ ಅಂತ ಹೇಳ್ಬಿಟ್ಟು, ನಿನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ, ನೀನು ತುಂಬ ಬೇಜಾರಲ್ಲಿದೆಯಾ, ನಿನ್ಗೆ ಏನೇನೋ ಯೋಚನೆ ಮಾಡ್ತಿದ್ದೀಯಾ ಅಂತ ನನಗೆ ಗೊತ್ತು, ಆದರೆ ಬೇಜಾರಾಗಬೇಡ ಕಣಪ್ಪ, ನಿನ್ನ ಜೊತೆ ಯಾರೂ ಇಲ್ಲ ಅಂತ ತಿಳ್ಕೊಬೇಡ, ನಿನ್ನ ಜೊತೆ ನಾನಿದ್ದೀನಿ ಅಂತ ಶಕುಂತಲ ಹೇಳ್ತಾಳೆ. ಅದಕ್ಕೆ ನಮ್ಮ ವಿಕ್ರಮ್ ಇದ್ದು ನಾವು ಒಂಥರ ಒಂದು ರೀತಿ ವಕ್ರವಾಗಿ ನಗ್ತಾ, ಏನು ನನ್ನ ಜೊತೆ ನೀವಿದ್ದೀರಾ, ನಿಮಗೊಂದು ವಿಷಯ ಗೊತ್ತಾ, ನಾನು ಈ ಥರ ರೌಡಿ ಆಗೋಕ್ಕೆ, ನಾನು ಈ ಥರ ಕೆಟ್ಟ ಮನುಷ್ಯ ಆಗೋಕ್ಕೆ, ಇವತ್ತು ಈ ಪರಿಸ್ಥಿತಿನ ನನ್ನ ಎದುರಿಸೋದಕ್ಕೆ ಮೇಯ್ನ್ ಕಾರಣನೇ ನೀವು ಅವತ್ತು ನನ್ನನ್ನು ಬಿಟ್ಟೋಗಿಲ್ಲ ಅಂದಿದ್ರೆ, ನನಗೆ ಒಳ್ಳೆ ಬುದ್ಧಿ ಕಲಿಸಿದ್ದಿದ್ರೆ ನಾನು ಈ ರೀತಿ ಆಗ್ತಾ ಇರಲಿಲ್ಲ ಅಂತ ವಿಕ್ರಮ್ ಹೇಳ್ತಿರ್ತಾನೆ. ಅದಕ್ಕೆ ಶಕುಂತಲ ಇದ್ದವಳು ಹಾಗೆ ಸೈಲೆಂಟ್ ಆಗಿಬಿಡ್ತಾಳೆ. ಒಂದು ಕಡೆ ವಿಕ್ರಮ್ ಹೇಳಿದ್ದು ಸರಿನೇ ಅನ್ನೋದು ನನ್ನ ಅಭಿಪ್ರಾಯ. ಇದಿಷ್ಟು ಮುಂದಿನ ಸಂಚಿಕೆ ಪ್ರೋಮೋ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.